ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರೂಪಾ ಕುಕಿಂಗ್ ವ್ಲಾಗ್ಸ್. ಇವತ್ತು ನಾನು ಈಸಿಯಾಗಿ ಗೆಣಸಿನ ಒಬ್ಬಟ್ಟನ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನೀವೇನಾದರೂ ಸಂಕ್ರಾಂತಿ ಹಬ್ಬಕ್ಕೆ ಗೆಣಸು ತಂದಿರೋದೇನಾರು ಮಿಕ್ಕೋಗಿದ್ರೆ ಈ ಥರ ಗೆಣಸಿನ ಒಬ್ಬಟ್ಟು ಮಾಡ್ಕೊಳ್ಳಿ. ತುಂಬ ಸಾಫ್ಟಾಗೆ ಮಾಡ್ಕೊಬೋದು. ನೋಡಿ ತೋರಿಸ್ತಿದ್ದೀನಲ್ಲ, ಈ ಟಿಪ್ಸ್ ಫಾಲೋ ಮಾಡಿದ್ರೆ ನೀವು ಇದೇ ಥರ ಸಾಫ್ಟಾಗೆ ಒಬ್ಬಟ್ಟನ್ನ ಮಾಡ್ಕೊಬೋದು. ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಸಾಫ್ಟಾಗೆ ನಾವು ಹೆಂಗೆ ತಟ್ಕೊತೀವೋ ಆ ಥರನೇ ಬರುತ್ತೆ. ಒಂಚೂರು ಕಿತ್ತೋಗಲ್ಲ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡಿ. ಈ ರೆಸಿಪಿನ ತೋರ್ಸೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನೆಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಬನ್ನಿ ತಡ ಮಾಡ್ದಲೇ ರೆಸಿಪಿನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಒಂದು 1/4 kg ಗೆಣಸನ್ನ 2-3 ಸಲ ಚೆನ್ನಾಗಿ ತೊಳೆದು ತೊಗೊಂಡಿದ್ದೀನಿ. ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ನೀರು ಹಾಕ್ಕೊಂಡು, ನೀರು ಚೆನ್ನಾಗಿ ಕುದ್ಮೇಲೆ ನಾನಿಲ್ಲಿ ಗೆಣಸನ್ನ ಹಾಕ್ಕೊತಾ ಇದ್ದೀನಿ. ನೆನಪಿರಲಿ, ಗೆಣಸು ಹಾಕಿದ್ದಾದ್ಮೇಲೆ ಉಪ್ಪನ್ನ ಮಾತ್ರ ಸೇರಿಸ್ಕೋಬೇಡಿ. ಮರೆತು ಉಪ್ಪನ್ನ ಸೇರಿಸ್ಕೊಂಡಿರ ಆಮೇಲೆ ನೋಡಿ, ಗೆಣಸು ಹಾಕಿದ್ದಾದ್ಮೇಲೆ ಕೇವಲ 10 ನಿಮಿಷದೊಳಗೆ ಗೆಣಸು ಬೆಂದ್ಬಿಡುತ್ತೆ. ಇದು ಬೇಗ ಬೇಯುತ್ತೆ. ಅಷ್ಟೊತ್ತಿಗೆ ನಾವು ಮೈದಾ ಹಿಟ್ಟನ್ನ ಕಲಿಸ್ಕೊಳ್ಳೋಣ. ಇವಾಗ ನಾನು ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ನೀರನ್ನ ತಗೊಂಡು ಒಂದು 1/4 kgಕ್ಕಿಂತ ಕಡಿಮೆ ನಾನಿಲ್ಲಿ ಮೈದಾ ಹಸಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಮೈದಾ ಹಿಟ್ಟನ್ನ ಕಲಿಸ್ಕೊಳಕ್ಕೆ ಯಾವುದೇ ರೀತಿ ಚಿರೋಟಿ ರವೆ, ಅರಿಶಿನ ಪುಡಿ, ಸಕ್ಕರೆ ಪೌಡರ್ ಏನು ಆ್ಯಡ್ ಮಾಡ್ಕೊತಿಲ್ಲ. ನೀರು ಮತ್ತು ಮೈದಾ ಹಿಟ್ಟನ್ನ ಹಾಕ್ಕೊಂಡು ನೋಡಿ ಈ ಥರ ಎಣ್ಣೆ ಹಾಕ್ತಾನೆ ಫಸ್ಟು ನೀಟಾಗಿ ಇದನ್ನು ಕಲಿಸ್ಕೊತಾ ಇದ್ದೀನಿ. ನೋಡಿ ಈ ಥರ ತೋರಿಸ್ತಾ ಇದ್ದೀನಲ್ಲ, ಇದೇ ಥರ ಎಣ್ಣೆ ಹಾಕ್ಬಾರ್ದು. ಫಸ್ಟ್ ಅದಕ್ಕೆ ಹಂಗೇ ನಾನು ಇಲ್ಲಿ ನೀಟಾಗಿ ಕಲಿಸ್ಕೊತಾ ಇದ್ದೀನಿ. ನೋಡಿ ಇವಾಗ ಕಲಿಸ್ಕೊಂಡಿದ್ದಾಗಿದೆ. ಇವಾಗ ಯಾವಾಗ ಕೈಗೆ ಅಂಟ್ತಿರುತ್ತಲ್ಲ ಆವಾಗ ಒಂದು 1/4 ಸ್ಪೂನಷ್ಟು ಮಾತ್ರ ನಾನಿಲ್ಲಿ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಎಣ್ಣೆನ ಯೂಸ್ ಮಾಡ್ತಿಲ್ಲ. ನೋಡಿ ಇವಾಗ ಕಲಿಸ್ಕೊಂಡಿದ್ದಾಗಿದೆ. ಇವಾಗ ಲಾಸ್ಟಲ್ಲಿ ಒಂದೇ ಒಂದು ಸ್ಪೂನಷ್ಟು ಮತ್ತೆ ಎಣ್ಣೆನ ಹಾಕ್ಕೊಂಡು, ಇದೆಲ್ಲ ಅಂಟಿರುತ್ತಲ್ಲ ಮತ್ತೆ ಒಂದು ಸ್ವಲ್ಪ ನೆನೆಬೇಕಲ್ಲ, ಅದಕ್ಕೋಸ್ಕರ ಒಂದೇ ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ನಾವು ಹಿಟ್ಟನ್ನ ಎಷ್ಟು ಚೆನ್ನಾಗಿ ಕಲಿಸ್ಕೊತೀವೋ ಅಷ್ಟು ಚೆನ್ನಾಗಿ ಒಬ್ಬಟ್ಟು ಸಾಫ್ಟಾಗೆ ಬರುತ್ತೆ. ಮಾಮೂಲಿ ಚಪಾತಿ ಹಿಟ್ಟೆಲ್ಲ ಕಲಿಸ್ಕೊತೀವಲ್ಲ ಅದೇ ಥರ ನೋಡಿ ಇವಾಗ ತೋರಿಸ್ತಿದ್ನಲ್ಲ, ಈ ಥರ ನೀಟಾಗೆ ಕಲಿಸ್ಕೊಬೇಕು. ಈ ಥರ ಕಲಿಸ್ಕೊಳೋದ್ರಿಂದ ಒಬ್ಬಟ್ಟು ಸಾಫ್ಟಾಗೆ ಬರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ನೋಡಿ ಇವಾಗ ಕಲಿಸ್ಕೊಂಡಿದ್ದಾಗಿದೆ. ಈಗ ಇದು ನೆನೆಯೋದ್ರೊಳಗೆ ನಾವು ಈಗ ಹೂರ್ಣನ ರೆಡಿ ಮಾಡ್ಕೊಂಬಿಡೋಣ. ಇದು ಜಾಸ್ತಿ ಹೊತ್ತೇನು ನೆನೆಯೋದು ಬೇಡ. ನೋಡಿ ಇವಾಗ ಗೆಣಸು ಚೆನ್ನಾಗಿ ಬೆಂದಿದೆ. ನೋಡಿ ತೋರಿಸ್ತೀನಿ, ಕೇವಲ 10 ನಿಮಿಷದೊಳಗೆ ನಾವು ಮೈದಾ ಹಸಿಟ್ಟನ್ನ ರೆಡಿ ಮಾಡ್ಕೊಳೋ ಅಷ್ಟೊತ್ತಿಗೆ ಇದು ಗೆಣಸು ಬೆಂದಿರುತ್ತೆ. ನೋಡಿ ತೋರಿಸ್ತೀನಲ್ಲ, ಈ ಥರ ಬೆಂದರೆ ಸಾಕು. ನಾವಿವಾಗ ಸಿಪ್ಪೆ ಎಲ್ಲ ನೀಟಾಗಿ ತೆಗೆದಿಟ್ಕೊಂಡು ಒಂದು ತಟ್ಟೆಗೆ ಇಟ್ಕೊಂಡು ನಾನೀಗ ಕೈಲಿ ಈ ಥರ ಸ್ನ್ಯಾಚ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಮನೇಲಿ ಏನಾದರೂ ಸ್ನ್ಯಾಚ್ ಮಾಡೋದಿದ್ದಿದ್ರೆ ಅದರಲ್ಲೇ ಸ್ನ್ಯಾಚ್ ಮಾಡ್ಕೊಳ್ಳಿ. ನಮ್ಮ ಮನೇಲಿ ಇಲ್ಲ, ಅದಕ್ಕೋಸ್ಕರ ನಾನು ಕೈಲೇ ಈ ಥರ ಮಾಡ್ಕೊತಾ ಇದ್ದೀನಿ. ನೋಡಿ ತೋರಿಸ್ತಿದ್ನಲ್ಲ ಎಷ್ಟು ಸಾಫ್ಟಾಗೆ ಬೆಂದಿದೆ ಅಂತ. ಈ ಥರನ ಬೇಯಿಸ್ಕೊಬೇಕು. ತೀರಾ ಗೆಣಸು ಬಲ್ತಿರಬಾರ್ದು, ಎಳೆದು ಇರಬಾರ್ದು, ಮೀಡಿಯಮ್ಮಾಗಿ ಇರಬೇಕು. ನೋಡಿ ತೋರಿಸ್ತಿದ್ನಲ್ಲ, ಇದೇ ಥರ ನಾನೆಲ್ಲ ಸ್ನ್ಯಾಚ್ ಮಾಡ್ಕೊಂಡಾಗಿದೆ. ನೋಡಿ ಇವಾಗ ಇದು ರೆಡಿ ಆಯಿತು. ನಾನು ಒಂದು ಜಾರ್ಗೆ ಕೊಬ್ಬರಿ ಮತ್ತು ಏಲಕ್ಕಿಕಾಯಿನ ಹಾಕ್ಕೊಂಡು ಈ ಥರ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಮ ಮನೇಲಿ ಏನಾದರೂ ಕೊಬ್ಬರಿ ಇಲ್ಲ ಅಂತಂದರೆ ತೆಂಗಿನಕಾಯಿನ ಈ ಥರ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಪೌಡರ್ ಮಾಡ್ಕೊಂಡು ಇಟ್ಕೊಳ್ಳಿ. ಇವಾಗ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಒಂದು 1/4 kg ಬೆಲ್ಲನ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ಬೆಲ್ಲ ಹಾಕಿದ್ದಾದಮೇಲೆ ನೋಡಿ ಇವಾಗ ನಾನಿಲ್ಲಿ ಅರ್ಧ ಲೋಟದಷ್ಟು ನೀರು ತಗೊಂಡು, ಒಂದು ಚಿಕ್ಕ ಲೋಟದಲ್ಲಿ ಅರ್ಧ ಲೋಟದಷ್ಟು ನೀರು ತಗೊಂಡು ಒಂದು 1/4 ಲೋಟದಷ್ಟು ಮಾತ್ರನೇ ಹಾಕ್ಕೊತಾ ಇದ್ದೀನಿ. ಜಾಸ್ತಿ ಏನು ಹಾಕ್ಕೊತಿಲ್ಲ. ನೀರು ಹಾಕಿದ್ದಾದಮೇಲೆ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದು ಒಂದು ಸ್ವಲ್ಪ ಪಾಕ ಬರಬೇಕು. ತೀರಾ ಗಟ್ಟಿ ಪಾಕನೂ ಏನು ಬೇಡ, ಸುಮಾರಾಗಿ ಪಾಕ ಬಂದರೆ ಸಾಕು. ನೋಡಿ ಇವಾಗ ತೋರಿಸ್ತಿದ್ನಲ್ಲ, ಇದು ಕೇವಲ ಒಂದು 5 ನಿಮಿಷದೊಳಗೆ ಬೆಲ್ಲ ಕರಗುತ್ತೆ. ನೋಡಿ ಇವಾಗ ಕರ್ಗಕ್ಕೆ ಸ್ಟಾರ್ಟ್ ಆಗಿದೆ. ಇದು ಬೇಗನೆ ರೆಡಿ ಮಾಡ್ಕೊಬೋದು. ಯಾರಾದರೂ ಸಡನ್ನಾಗಿ ಮನೆಗೆ ಗೆಸ್ಟ್ ಬಂದಾಗ ಈ ಥರ ಡಿಫ್ರೆಂಟಾಗಿ ಗೆಣಸಿನ ಒಬ್ಬಟ್ಟನ್ನ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ ಇವಾಗ ಬೆಲ್ಲ ಎಲ್ಲ ನೀಟಾಗಿ ಕರಗಿದೆ. ಇವಾಗ ಪಾಕ ಬಂದಿದೆ. ನೋಡಿ ತೋರಿಸ್ತಿದ್ದೀನಲ್ಲ, ಇದು ಜಾಸ್ತಿ ಏನು ಗಟ್ಟಿ ಪಾಕ ಬರೋದು ಬೇಡ, ಸುಮಾರಾಗೆ ಬಂದರೆ ಸಾಕು. ನೋಡಿ ಇಷ್ಟ ಆದರೆ ಸಾಕು. ಇವಾಗ ನಾವು ಆವಾಗಲೇ ಗೆಣಸನ್ನ ನಾವು ಸ್ನ್ಯಾಚ್ ಮಾಡಿಟ್ಕೊಂಡಿದ್ವಲ್ಲ, ಇವಾಗ ನಾನಿಲ್ಲಿ ಗೆಣಸನ್ನ ಸೇರಿಸ್ಕೊತಾ ಇದ್ದೀನಿ. ಈಗ ಗೆಣಸೆಲ್ಲ ಸೇರಿಸ್ಕೊಂಡಿದ್ದಾದಮೇಲೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೆನಪಿರಲಿ, ಸ್ಟವ್ ಲೋ ಫ್ಲೇಮಲ್ಲೇ ಇಟ್ಕೊಂಡಿರಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು, ಅಂದರೆ ಬೆಲ್ಲದ ಪಾಕ ಮತ್ತು ಗೆಣಸು ಎರಡೂ ಒಂದೇ ಥರ. ನೋಡಿ ಇವಾಗ ತೋರಿಸ್ತಿದ್ದೀನಲ್ಲ, ಇದೇ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದು ಪಾಕದಲ್ಲಿ ಹಾಕಿದ್ದಾದಮೇಲೆ ಗೆಣಸೆಲ್ಲ ಒಂದು ಸ್ವಲ್ಪ ಗಂಟು ಥರ ಆಗುತ್ತೆ. ಅದಕ್ಕೋಸ್ಕರ ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲ ನೀಟಾಗಿ ಮಿಕ್ಸ್ ಆಗೋ ಥರ ಒಂದು 2-3 ನಿಮಿಷ ಚೆನ್ನಾಗಿ ನೋಡಿ ತೋರಿಸ್ತೀನಲ್ಲ, ಇದೇ ಥರ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ.
ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಆಮೇಲೆ ನಾನು ಕೊಬ್ಬರಿ ತುರಿ ಮತ್ತು ಏಲಕ್ಕಿನ ಪೌಡರ್ ಮಾಡಿ ಇಟ್ಕೊಂಡಿದ್ದೆಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಕೊಬ್ಬರಿ ತುರಿ ಮತ್ತು ಏಲಕ್ಕಿ ಪೌಡರ್ ಹಾಕಿದ್ದಾದಮೇಲೆ ಅದನ್ನು ಸಹ ಗೆಣಸು ಮತ್ತು ಬೆಲ್ಲದ ಪಾಕ, ಕೊಬ್ಬರಿ ತುರಿ ಮಿಶ್ರಣ ಎಲ್ಲ ನೀಟಾಗಿ ಮಿಕ್ಸ್ ಆಗೋ ಥರ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಸ್ಟವ್ನಲ್ಲಿ ಲೋ ಫ್ಲೇಮಲ್ಲೇ ಇಟ್ಕೊಂಡಿರಿ, ಹೈ ಫ್ಲೇಮಲ್ಲಿ ಇಕ್ಬೇಡಿ, ಇದೆಲ್ಲ ಒಂದು ಸ್ವಲ್ಪ ಸೀದೋಗೋ ಥರ ಆಗಿಬಿಡುತ್ತೆ. ಲಾಸ್ಟಿಗೆ ನಾನಿಲ್ಲಿ 1 ಸ್ಪೂನಷ್ಟು ಗಸಗಸೆನ ಹುರಿದು ಇಟ್ಕೊಂಡಿದ್ದೆ. ಈ ಗಸಗಸೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ತೋರಿಸ್ತಿದ್ದೀನಲ್ಲ, ಇದಲ್ಲೇ ಹೂರ್ಣದಕ್ಕೆ ಬರ್ತಿದೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಒಂದು 1/4 kg ಗೆಣಸಲ್ಲಿ ಒಂದು 10ರಿಂದ 15 ಒಬ್ಬಟ್ಟು ಆರಾಮಾಗೆ ಮಾಡ್ಕೊಬೋದು. ನೋಡಿ ಇವಾಗ ಎಲ್ಲ ಮಿಕ್ಸ್ ಮಾಡಿದ್ದಾಗಿದೆ. ನಾವು ಗೆಣಸು ಹಾಕಿರೋದ್ರಿಂದ ಅಷ್ಟು ಗಟ್ಟಿ ಬರಲ್ಲ ಹೂರ್ಣ, ಅದಕ್ಕೋಸ್ಕರ ನಾನಿಲ್ಲಿ 1 ಸ್ಪೂನಷ್ಟು ಕಡಲೆನ ಪುಡಿ ಮಾಡಿಕೊಂಡು ನಾನಿಲ್ಲಿ ಒಂದೇ 1 ಸ್ಪೂನಷ್ಟು ಮಾತ್ರ ಕಡಲೆ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಕಡಲೆ ಪುಡಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ನ ಆಫ್ ಮಾಡ್ಕೊಳ್ಳಿ. ಹೂರ್ಣ ರೆಡಿಯಾಗಿಬಿಡುತ್ತೆ. ನೋಡಿ ಈ ಥರ ತೋರಿಸ್ತಿದ್ನಲ್ಲ, ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಕಡಲೆ ಪೌಡರ್ ಹಾಕೋದ್ರಿಂದ ಹೂರ್ಣ ಒಂದು ಸ್ವಲ್ಪ ಗಟ್ಟಿ ಬರುತ್ತೆ, ಅದಕ್ಕೋಸ್ಕರ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ನೋಡಿ ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ, ಹೂರ್ಣ ರೆಡಿಯಾಗಿದೆ. ನಾನಿಲ್ಲಿ ಒಂದು ಬಟರ್ ಪೇಪರ್ನ ತೊಗೊಂಡು ಈ ಥರ ರೌಂಡ್ ಶೇಪಿಗೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದ್ರ ಮೇಲೆ 1 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ನೀಟಾಗಿ ಸವರ್ಕೊತಾ ಇದ್ದೀನಿ. ಎಣ್ಣೆ ಸವರ್ಕೊಂಡಿದ್ದಾದಮೇಲೆ ನೋಡಿ ಹಿಟ್ಟನ್ನ ಒಂದು ಸ್ವಲ್ಪ ಚೆನ್ನಾಗಿ ನೀಟಾಗಿ ಕಲಿಸ್ಕೊಂಬಿಟ್ಟು, ನಾನಿಲ್ಲಿ ಮಾಮೂಲಿ ಒಬ್ಬಟ್ಟು ಮಾಡೋದು ಎಲ್ಲರಿಗೂ ಗೊತ್ತೇ ಇರುತ್ತಲ್ಲ, ಅಷ್ಟು ನಾನಿಲ್ಲಿ ಮೈದಾ ಹಿಟ್ಟನ್ನ ತಗೊತಾ ಇದ್ದೀನಿ. ಕೈ ಮೇಲೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಬಿಟ್ಟು ನೋಡಿ ಈ ಥರ ಇಷ್ಟಪ್ಪ ತೊಗೊತಿದ್ದೀನಿ. ಮಾಮೂಲಿ ಎಲ್ಲರಿಗೂ ಗೊತ್ತೇ ಇರುತ್ತೆ. ಎಣ್ಣೆನ ಹಾಕ್ಕೊಂಡು ನೋಡಿ ಈ ಥರ ನೀಟಾಗಿ ಒಂದು ಸ್ವಲ್ಪ ಇದನ್ನು ಕೈ ಮೇಲೆ ಈ ಥರ ಲಟ್ಟಿಸ್ಕೊತಾ ಇದ್ದೀನಿ. ನೋಡಿ ಇವಾಗ ಕೈ ಮೇಲೆ ತಟ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಒಂದು ಉಂಡೆನ ಮಾಮೂಲಿ ಒಬ್ಬಟ್ಟು ಹೂರ್ಣ ಎಲ್ಲ ತೊಗೊತೀವಲ್ಲ ಅದೇ ಥರ ಸ್ವಲ್ಪ ಹೂರ್ಣನ ತೊಗೊಂಡು ಇದನ್ನೆಲ್ಲ ನೀಟಾಗಿ ಸ್ಟಫಿಂಗ್ನ ಮಾಡ್ಕೊತಾ ಇದ್ದೀನಿ. ನೋಡಿ ಇದೇ ಥರ ನೀಟಾಗಿ ಮಾಡ್ಕೊಬೇಕು, ಇಲ್ಲಾಂದರೆ ಅದು ಅಲ್ಲಿ ಇಲ್ಲಿ ಆಚೆ ಬಂದುಬಿಡುತ್ತೆ ಹೂರ್ಣ. ಈ ಥರ ನೀಟಾಗಿ ಮಾಡಿಕೊಂಡು ಸ್ಟಫಿಂಗ್ನ ರೆಡಿ ಮಾಡಿಕೊಂಡು ಬಟರ್ ಪೇಪರ್ ಮೇಲೆ ನೀಟಾಗಿ ತಟ್ಕೊತಾ ಇದ್ದೀನಿ. ಬಟರ್ ಪೇಪರ್ ಮೇಲೆ ತಟ್ಟೋದ್ರಿಂದ ಇದು ಒಂದು ಸ್ವಲ್ಪನೂ ಕಿತ್ತೋಗಲ್ಲ, ನೀಟಾಗಿ ಬರುತ್ತೆ. ನಾವು ಎಷ್ಟು ಅಗಲವಾಗಿ ತಟ್ತೀವೋ ಅದೇ ಥರನೇ ಬರುತ್ತೆ. ನೋಡಿ ತೋರಿಸ್ತಾ ಇದ್ದೀನಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಹಿಟ್ಟಿಗೆ ನಾವು ಯಾವುದೇ ರೀತಿ ಚಿರೋಟಿ ರವೆ ಏನು ಯೂಸ್ ಮಾಡಿಲ್ಲ, ಆದರೂ ಸಹ ಎಷ್ಟು ಚೆನ್ನಾಗಿ ಬಂದಿದೆ. ನಾವು ಎಷ್ಟು ಅಗಲ ಬೇಕೋ ಅಷ್ಟು ಅಗಲಾಗೆ ಇದನ್ನು ತಟ್ಕೊಬೋದು, ಕಿತ್ತೋಗೋದಾಗಲಿ ಏನೂ ಆಗಲ್ಲ. ನೋಡಿ ತೋರಿಸ್ತಾ ಇದ್ದೀನಲ್ಲ, ನೀವೇ ನೋಡ್ಬೋದು. ಈ ಥರ ಗೆಣಸಿನ ಒಬ್ಬಟ್ಟನ್ನ ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟು ಕೂಡ ಡಿಫ್ರೆಂಟಾಗಿರುತ್ತೆ. ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಮನೇಲಿ ಏನಾದರೂ ಮಕ್ಕಳಿದ್ರೆ ಅವ್ರಿಗಂತೂ ತುಂಬ ಇಷ್ಟ ಆಗುತ್ತೆ. ನೋಡಿ ತೋರಿಸ್ತಿದ್ನಲ್ಲ, ನಮಗೆ ಎಷ್ಟು ಸಾಫ್ಟಾಗಿ ಬೇಕು, ನಮಗೆ ಎಷ್ಟು ಅಗಲಕ್ಕೆ ಬೇಕೋ ಅಷ್ಟು ಅಗಲು ಸಹ ಲಟ್ಟಿಸ್ಕೊಬೋದು. ಇದು ಕಿತ್ತೋಗೋದಲ್ಲಿ ಏನೂ ಆಗಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಕೇವಲ 10ರಿಂದ 15 ನಿಮಿಷದೊಳಗೆ ಈ ಥರ ಗೆಣಸು ಒಬ್ಬಟ್ಟನ್ನ ಮಾಡ್ಕೊಬೋದು. ಈಗ ಸ್ಟವ್ ಮೇಲೆ ಒಂದು ಪಾನ್ ಇಟ್ಕೊಂಡು ಪಾನ್ ಚೆನ್ನಾಗಿ ಕಾದ್ಮೇಲೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆನ ಸವರ್ಕೊಂಡು ನಾನಿಲ್ಲಿ ಒಬ್ಬಟ್ಟನ್ನ ತಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ನೋಡಿ ಇವಾಗ ತೋರಿಸ್ತಿದ್ದೀನಲ್ಲ, ಬಟರ್ ಪೇಪರ್ನ ಈ ಥರ ಉಲ್ಟಾ ಹಾಕ್ಬಿಟ್ಟು ನೀಟಾಗಿ ನಾನಿಲ್ಲಿ ಎಣ್ಣೆ ಸವರ್ಕೊಂಡಿರ್ತೀವಲ್ಲ ಬಟರ್ ಪೇಪರ್ಗೆ ಈಸಿಯಾಗಿ ಬರುತ್ತೆ, ಅದೇನು ಪೇಪರ್ಗೆ ಅಂಟೋದಿಲ್ಲ. ನೋಡಿ ತೋರಿಸ್ತಿದ್ದೀನಲ್ಲ, ಸ್ಟವ್ನಲ್ಲಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಬೇಯಿಸ್ಕೊಳ್ಳಿ. ನೋಡಿ ಇವಾಗ ಮೇಲ್ಗಡೆ 1 ಸ್ಪೂನ್ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ನಿಮ್ಮ ಮನೇಲಿ ಏನಾದರೂ ತುಪ್ಪ ಇದ್ದರೆ ತುಪ್ಪನೂ ಹಾಕ್ಕೊಳ್ಳಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾನು ತುಪ್ಪ ನಮ್ಮ ಮನೇಲಿ ಖಾಲಿ ಆಗಿತ್ತು, ಅದಕ್ಕೋಸ್ಕರ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ನೋಡಿ ಇವಾಗ ಒಂದು ಸ್ವಲ್ಪ ಇಲ್ಲಿ ಬಬಲ್ಸ್ ಥರ ಬರ್ತಿದೆಯಲ್ಲ, ಅದು ಬಂದಾದಮೇಲೆ ಒಬ್ಬಟ್ಟು ಒಂದು ಸ್ವಲ್ಪ ಬೆಂದಿರುತ್ತೆ. ಇವಾಗ ನಾನಿಲ್ಲಿ ಉಲ್ಟಾ ಹಾಕ್ಕೊತಾ ಇದ್ದೀನಿ. ನೋಡಿ ಪಾನ್ಗೆ ಅಂಟೋದಾಗಲಿ ಏನೂ ಆಗಲ್ಲ, ಎಷ್ಟು ಚೆನ್ನಾಗಿ ಒಬ್ಬಟ್ಟು ಬೆಂದಿದೆ ಅಂತ. ಈಗ ಅದೇ ಥರ ಒಬ್ಬಟ್ಟನ್ನ 2 ಸೈಡಿಗೆ ಪಲ್ಟಾಯಿಸ್ಕೊಂಡು ಈ ಥರ ಬೇಯಿಸ್ಕೊಂಡ್ರೆ ಒಬ್ಬಟ್ಟು ರೆಡಿಯಾಗುತ್ತೆ. ನಾನಿವಾಗ ಒಂದು ಪ್ಲೇಟ್ಗೆ ಎತ್ತಿಕೊಂಡು ಇದೇ ಥರ ನಾನಿಲ್ಲಿ ಎಲ್ಲ ಒಬ್ಬಟ್ಟನ್ನ ತಟ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಈ ಥರ ಗೆಣಸಿನ ಒಬ್ಬಟ್ಟನ್ನ ನೀವು ಒಂದ್ಸಲ ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಈ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲ ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. Thank you for watching.